ನಾವೆಲ್ಲ ಲೇಡೀಸ್ ಎಲ್ಲರಿಗೂ ನಮಗೊಂದು ಟೆನ್ಷನ್ ಇದ್ದೇ ಇರ್ತೈತೆ ನೋಡ್ರಿ. ಬೆಳಿಗ್ಗೆ ಟಿಫನ್ ಏನು ಮಾಡಬೇಕು, ಮತ್ತು ಮಧ್ಯಾಹ್ನ ಲಂಚಿಗೆ ಏನು ಮಾಡಬೇಕು, ನೈಟ್ ಡಿನ್ನರ್ಗೆ ಏನು ಮಾಡಬೇಕು, ಅದರಲ್ಲೂ ಹೆಲ್ದಿಯಾಗಿರಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಿರ್ತೀವಿ. ಸೊ ಅದರೊಳಗೆ ನಾವು ಇದನ್ನು ಡಿನ್ನರ್ಗಾದರೂ ಯೂಸ್ ಮಾಡ್ಬೋದು, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದ್ರೂ ಇದನ್ನು ಮಾಡಿಕೊಂಡು ತಿನ್ಬೋದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಸೊ 5 ನಿಮಿಷದೊಳಗನೆ ಈ ಒಂದು ದೋಸೆನ ನಾವು ಮಾಡಿಕೊಂಡು ತಿನ್ಬೋದು. ಬಹಳನೇ ಹೆಲ್ದಿಯಾಗಿರುವಂಥ ದೋಸೆ, ಖಂಡಿತವಾಗ್ಲೂ ದೊಡ್ಡೋರಿಂದ ಹಿಡ್ಕೊಂಡು ಸಣ್ಣವರೆಗೂ ಎಲ್ಲರೂ ಕೂಡ ಇಷ್ಟ ಆಗ್ತಾವೆ. ಅಷ್ಟು ಮಸ್ತಾಗಿ ಈ ಒಂದು ದೋಸೆ ಒಂದು 5ರಿಂದ 10 ನಿಮಿಷದೊಳಗೆ ರೆಡಿ ಆಗ್ತಾವೆ ನೋಡ್ರಿ. ಬರ್ರಿ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೋಡ್ರಿ ನಾನಿಲ್ಲಿ ತೋರಿಸಕತ್ತಿರುವಂಥ ರೆಸಿಪಿ ಏನಪ್ಪ ಅಂತಂದ್ರೆ ರಾಗಿ ದೋಸೆ. ಸೊ ಈ ಒಂದು ಇನ್ಸ್ಟೆಂಟಾಗಿ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಅಂತ ಬನ್ನಿರಿ. ಇವಾಗ ನೋಡ್ರಿ ನಾನಿಲ್ಲಿ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿನಿ. ನಾನು ಈ ಒಂದು ಕಪ್ಪಿಂದ ಅಳತೆ ಮಾಡಿ ತೋರ್ಸಕತ್ತೀನಿ. ಈ ಕಪ್ಪಿಂದ 1 ಕಪ್ನಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿನಿ. ಅದರಿಂದ ಅರ್ಧ ಕಪ್ನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ನೋಡ್ರಿ. ಅದರ ಒಂದು ಅರ್ಧ ಕಪ್ನಷ್ಟು ನಾನು ರವೆ ಅಂದರೆ ಸಣ್ಣ ರವೆ ನೋಡ್ರಿ, ಬಾಂಬೆ ರವೆನ ತೊಗೊಂಡಿನಿ. ಈ 3 ಕ್ವಾಂಟಿಟಿ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡ್ರಿ ಅಂದ್ರೆ ಪರ್ಫೆಕ್ಟಾಗಿರುವಂಥ ದೋಸೆನ ನೀವು ಮಾಡ್ಬೋದು ನೋಡಿರಿ. ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. ಇಷ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೋರಿ. ಒಂದು ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಎಲ್ಲ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿರಿ. ಆ ಥರ ನೀವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ಇದಕ್ಕೆ ಹಂತವಾಗಿ ನೀರನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು. ಈ ಒಂದು 3 ಹಿಟ್ಟು, ಈ 2 ಹಿಟ್ಟು ಮತ್ತು ರವೆ ಇತ್ತಂದ್ರೆ ಮುಗೀತು ನೋಡಿರಿ. ಒಂದು 5ರಿಂದ 10 ನಿಮಿಷದೊಳಗೆ ಈ ಒಂದು ದೋಸೆನ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಇವಾಗ ನೋಡಿರಿ ಹಿಟ್ಟೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೀರನ್ನು ಹಾಕ್ಕೊತ ಹೋಗಬೇಕು. ನಾನಿಲ್ಲಿ ತೋರ್ಸಕತ್ತೀನಲ್ಲ ಆ ಗ್ಲಾಸಿಂದ 3 ಗ್ಲಾಸ್ನಷ್ಟು ನೀರು ನಿಮ್ಗೆ ಈ ಒಂದು ಹಿಟ್ಟಿಗೆ ಬೇಕಾಗ್ತೈತೆ ನೋಡಿರಿ. ಇಲ್ಲಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊತ ಹೋಗಬೇಕು. ಇದು ಯಾವ ರೀತಿ ಕನ್ಸಿಸ್ಟೆನ್ಸಿ ಬರಬೇಕಪ್ಪ ಅಂತಂದ್ರೆ ನಾವು ದೋಸೆ ಹಿಟ್ಟಕ್ಕಿಂತಲೂ ಪೂರ್ತಿ ನೀರಾಗಿರಬೇಕು. ನೀರು ದೋಸೆ ಯಾವ ರೀತಿ ಮಾಡ್ತೀವಲ್ಲ ಆ ಒಂದು ಹದಕ್ಕೆ ಈ ಹಿಟ್ಟು ಮಾಡ್ಕೋಬೇಕಾಗ್ತೈತೆ ನೋಡಿರಿ. ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಇನ್ನೂ ನೀರು ಬೇಕಾಗ್ತದೆ. ಒಮ್ಮೆಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂತಂದ್ರೆ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ. ಸೊ ಸ್ವಲ್ಪನೇ ನೀರು ಹಾಕ್ಕೊತ ನಾವು ಹಿಟ್ಟನ್ನು ಕಲಿಸ್ಕೊತ ಹೋಗಬೇಕಾಗ್ತೈತಿ. ಇವಾಗ ನೋಡಿರಿ 1 ಗ್ಲಾಸು ಪೂರ್ತಿ ಹಾಕ್ಕೊಂಡಿದ್ದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಗ್ಲಾಸ್ ನೀರನ್ನು ನಾನು ಹಾಕೋಕತ್ತೀನಿ. ಈ ಒಂದು ಹಿಟ್ಟಿನ ಅಳತೆಗೆ ನಮ್ಗೆ 3 ಗ್ಲಾಸ್ನಷ್ಟು ನೀರು ಬೇಕಾಗ್ತೈತಿ. ಈ ಒಂದು ಹಿಟ್ಟು ಒಂದು 3 ಜನ 4 ಜನ ಆರಾಮಾಗಿ ಈ ಒಂದು ದೋಸೆನ ತಿನ್ಬೋದು ನೋಡ್ರಿ. ಬಹಳನೇ ಆರೋಗ್ಯಕರವಾಗಿರುವಂಥ ದೋಸೆ ಇದು. ರಾಗಿ ಇಷ್ಟಪಡದೇ ಇರೋರು ಈ ಥರ ದೋಸೆ ಮಾಡಿ ಕೊಟ್ರಿ ಅಂತಂದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾವೆ ನೋಡ್ರಿ. ಅಷ್ಟು ಮಸ್ತಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೇದಂತಂದ್ಮೇಲೆ ಆರಾಮಾಗಿ ನಾವು ಮಾಡಿಕೊಂಡು ತಿನ್ಬೋದು ನೋಡ್ರಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ಇಲ್ಲ ನೈಟ್ ಡಿನ್ನರ್ಗೆ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿರ್ತೀವಿ. ಸೊ ಅವಾಗ ಈ ಒಂದು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಇತ್ತಂದ್ರೆ 10 ನಿಮಿಷದೊಳಗೆ ಆರಾಮಾಗಿ ನಾವು ದೋಸೆನ ಮಾಡ್ಕೊಂಡ್ಬಿಡ್ಬೋದು. ಮತ್ತು ಹೆಲ್ದಿಯಾಗಿರುವಂಥ ದೋಸೆನೂ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಕೂಡ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಇವಾಗ ಹಿಟ್ಟಿನ ಅಳತೆ ಇಷ್ಟ ಆಗೈತಿ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ, ಯಾಕಂದ್ರೆ ರವೆ ಹಾಕಿರ್ತೀವಿ ನೋಡ್ರಿ. ಆಮೇಲೆ ಗಟ್ಟಿ ಆಗೋವಂಥ ಚಾನ್ಸ್ ಇರ್ತದೆ. ಸೊ ಇವಾಗಲೇ ಇಷ್ಟು ನೀರು ಹಾಕ್ಕೊಂಡು ನೋಡ್ತಿರ್ಬೋದು ಎಷ್ಟು ನೀರಾಗೆ ಆಗೈತೆ ಅಂತೇಳಿ. ಈ ರೀತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪೂರ್ತಿ ತಿಳಿ ನೀರಿನ ಥರ ಆಗಬೇಕು. ಇಷ್ಟು ನಾವು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಇವಾಗ ಇದಕ್ಕೆ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಮತ್ತು ತುರಿದಿರೋವಂಥ ಕ್ಯಾರೆಟು ಮತ್ತು ಉಳ್ಳಾಗಡ್ಡಿನ ಮಿಕ್ಸ್ ಮಾಡ್ಕೊಕತ್ತೀನಿ ನೋಡಿರಿ. ಇದಕ್ಕೆ ನೀವು ಕೊತ್ತಂಬರಿ, ಕರಿಬೇವು ಮತ್ತು ನಿಮಗೆ ಏನು ಬೇಕಾದರೂ ವೆಜಿಟೇಬಲ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಹಸಿಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಮಿಕ್ಸ್ ಮಾಡ್ಕೊಕತ್ತೀನಿ. ಕೊತ್ತಂಬರಿ ಖಾಲಿಯಾಗಿತ್ತು, ಸೊ ಕೊತ್ತಂಬರಿನೂ ಹಾಕೋಬೋದು ನೋಡಿರಿ. ಇಷ್ಟು 3 ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಒಂದು ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡುವಂಥ ಅವಶ್ಯಕತೆಯೇ ಇಲ್ಲ. ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು ನೋಡಿರಿ. ಹಿಟ್ಟು ಕಲಸಿದ ತಕ್ಷಣವೇ ದೋಸೆನ ಹಾಕೊಂಡ್ಬಿಡ್ಬೋದು. ಮತ್ತು ನೆಂದಿರಲ್ಲ ಹಿಟ್ಟು, ಸರಿ ಬರ್ತಾವೋ ಇಲ್ಲೋ ಅಂತ ಅನ್ಕೋಬೋದು. ಇಲ್ಲರಿ, ಖಂಡಿತವಾಗ್ಲೂ ಅಷ್ಟು ಮಸ್ತಾಗೆ ಬರ್ತಾವೆ ನೋಡಿರಿ. ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕರಿಬೇವನ್ನ ಹಾಕ್ಕೊಂಡಿನಿ. ಇವಾಗ ದೋಸೆ ಹಾಕೋಕೆ ಹಿಟ್ಟು ರೆಡಿ ಆಯಿತು. ಬರ್ರಿ ಇವಾಗ ದೋಸೆ ಹಾಕೋಣಂತ. ಇವಾಗ ನೋಡಿರಿ ಹಂಚು ಕೂಡ ಬಿಸಿ ಆಗೈತಿ. ಒಂದು ಸ್ವಲ್ಪ ನೀರನ್ನ ಹಚ್ಬಿಟ್ಟು ಈ ರೀತಿ ಕಾಟನ್ ಅರ್ಬಿ ತೊಗೊಂಡು ಹಂಚನ್ನು ಒಂದು ಸಲ ಒರೆಸ್ಕೊಂಡು ಬಿಡಬೇಕು. ಆವಾಗ ನಮ್ಮ ದೋಸೆ ಹಾಕೋಕೆ ಹಂಚು ರೆಡಿ ಆಗ್ತೈತಿ. ಇವಾಗ ನೋಡಿರಿ ನಾನು ಯಾವ ರೀತಿ ಹಾಕೋಕತ್ತೀನಲ್ಲ ಈ ರೀತಿ ನಾವು ಹಿಟ್ಟನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿರಿ. ನಾವು ನಾರ್ಮಲಾಗಿ ಅಕ್ಕಿ ದೋಸೆ ಯಾವ ರೀತಿ ಹಾಕ್ತೀವಿ ಆ ರೀತಿ ಹಾಕೋಕ್ಕೆ ಬರೋಂಗಿಲ್ಲ ಇದು. ಈ ರೀತಿ ನಾವು ಹಂಚ ಮೇಲೆ ಹಿಂಗೆ ಸುಮ್ಮನೆ ಸ್ಪ್ರೆಡ್ ಮಾಡ್ಬೇಕು ಅಷ್ಟೇ. ನಿಮ್ಗೆ ಯಾವ ಸೈಜಿಗೆ ಬೇಕು
ಮತ್ತು ಯಾವ ರೀತಿ ಬೇಕು, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ಮತ್ತು ನಿಮಗೇನಾದರೂ ಕ್ರಂಚಿಯಾಗಿ ಬೇಕು ಅಂತಂದ್ರೆ ಜಾಸ್ತಿ ತೆಳ್ಳಗೆ ಮಾಡ್ಕೋರಿ. ಇಲ್ಲ ಅಂತಂದರೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಹಿಟ್ಟನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ದಪ್ಪಾಗಿ ಹಾಕ್ಕೊಂಡ್ಬಿಟ್ರಿ ಅಂತಂದ್ರೆ ಮೆತ್ತಗೂ ಆಗ್ತಾವೆ. ಸಣ್ಣವರು ಸಣ್ಣ ಮಕ್ಳಿಗೆ ಕೊಡೋರು ಆದರೆ ಕ್ರಂಚಿನೇ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆ ಸ್ವಲ್ಪ ತೆಳ್ಳಗೆ ಹಾಕಿ ಕೊಟ್ಬಿಟ್ರಿ ಅಂತಂದ್ರೆ ಕ್ರಿಸ್ಪಿಯಾಗಿ ಈ ದೋಸೆ ಬರ್ತಾವೆ. ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ನೋಡಿರಿ. ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕೋಕತ್ತೀನಿ. ಎಣ್ಣೆ ಹಾಕಿಬಿಟ್ಟು ಇದನ್ನು ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೋಬೇಕಾಗ್ತದೆ. ದೋಸೆ ಹಾಕಿದ ತಕ್ಷಣ ನೀವು ಫ್ಲೇಮ್ನ ಹೈ ಮಾಡ್ಕೊಂಬಿಡ್ರಿ, ಯಾಕಂತಂದ್ರೆ ದೋಸೆ ಕ್ರಿಸ್ಪಿಯಾಗಿ ಬರ್ತೈತಿ. ಮತ್ತು ಒಂದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಬೇಕು ನೋಡಿರಿ. ಹಾಕಿದ ತಕ್ಷಣವೇ ಇದನ್ನು ತಿರುವಿ ಹಾಕೋಕ್ಕೆ ಹೋಗಬೇಡ್ರಿ. ಒಂದು 2 ನಿಮಿಷ ಬಿಟ್ರಿ ಅಂತಂದ್ರೆ ನೋಡಿರಿ ತಾನೇ ದೋಸೆ ಎದ್ದೇಳಕತ್ತದ. ಈ ರೀತಿ ದೋಸೆ ಬರ್ತಾವೆ. ಒಂದು ಸ್ವಲ್ಪನೂ ಹರಿಯೋದಿಲ್ಲ, ಏನಿಲ್ಲ. ಮಸ್ತಾಗಿರುವಂಥ ಹೆಲ್ದಿಯಾಗಿರುವಂಥ ಮತ್ತು ಕ್ರಂಚಿಯಾಗಿರುವಂಥ ರಾಗಿ ದೋಸೆ ಇವಾಗ ರೆಡಿ ಆಗ್ತಾವೆ ನೋಡಿರಿ. ಇವಾಗ ಟರ್ನ್ ಮಾಡಿ ಹಾಕೋಕತ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ. ಈ ರೀತಿ ದೋಸೆನ ನೀವು ಕೇವಲ 10 ನಿಮಿಷದಾಗ ನೀವು ಮಾಡ್ಕೋಬೋದು ನೋಡಿರಿ. ಸೊ ಇವಾಗ ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಕ್ರಿಸ್ಪಿಯಾಗಿರುವಂಥ ದೋಸೆ ರೆಡಿ ಆಗ್ತಾವೆ. ಇದೇ ರೀತಿ ನಾನು ಇನ್ನೊಂದು ದೋಸೆ ಕೂಡ ಹಾಕ್ಕೊಂಡು ನೋಡಿರಿ. ಹಿಂಗೆ ದೋಸೆ ಹಾಕಿ ಕೊಟ್ರಿ ಅಂತಂದ್ರೆ 2 ದೋಸೆ ತಿನ್ನೋರು 4 ದೋಸೆ ತಿಂತಾರೆ. ಅಷ್ಟು ತಿನ್ನಕಂತಂದ್ರು ಈ ದೋಸೆ ಇನ್ನೂ ಬೇಕಂತ ಅನ್ನಿಸ್ತದೆ. ಅಷ್ಟು ಟೇಸ್ಟಿಯಾಗಿರ್ತಾವೆ ಮತ್ತು ಹೆಲ್ದಿಯಾಗಿರೋಂಥ ದೋಸೆನೂ ಕೂಡ ನೋಡಿರಿ. ಈ ರೀತಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಎಲ್ರಿಗೂ ಮಾಡಿಕೊಟ್ರಿ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಾಗ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸೊ ಇದಕ್ಕೆ ನೀವು ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಇಲ್ಲಾಂದರೆ ಶೇಂಗಾ ಚಟ್ನಿನೂ ಕೂಡ ಮಾಡ್ಕೋಬಹುದು. ನೋಡೋಕೆ ಒಂದು ಸ್ವಲ್ಪ ಕಪ್ಪಾಗಿ ಅನ್ನಿಸ್ತಾವೆ, ರಾಗಿ ಹಿಟ್ಟು ಕಪ್ಪಾಗಿ ಮಕ್ಕಳು ಇಷ್ಟಪಡ್ತಿರಂಗಿಲ್ಲ. ಬಟ್ ಈ ರೀತಿ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಮಾಡಿಕೊಟ್ರಿ ಅಂದರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೊ ಇವತ್ತು ನೋಡಿದ್ರಲ್ಲ ಈ ರಾಗಿ ದೋಸೆ ರೆಸಿಪಿ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಕೂಡ ನಮಸ್ಕಾರ.